ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ, ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿ ಇರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ, ಆದ್ರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ನಾವು ಮಕರ ರಾಶಿಯ ಜನವರಿ 2024ರ ತಿಂಗಳ ಭವಿಷ್ಯನ ತಿಳ್ಕೊಳ್ಳೋಣ. ಮೊದಲಿಗೆ ಜನವರಿ 15ನೇ ತಾರೀಕಿನವರೆಗೂ ಸೂರ್ಯ ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರ್ತಾನೆ. ಇದು ಅಷ್ಟು ಶುಭಕರ ಅಲ್ಲ. 12ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ತುಂಬಾ ಖರ್ಚುಗಳಿರ್ತದೆ, ವಿಪರೀತ ಖರ್ಚು, ಮತ್ತೆ ಆರೋಗ್ಯ ಸಮಸ್ಯೆಗಳಿರುತ್ತೆ, ಮತ್ತೆ ನಿಮ್ಮ ಗೌರವ, ಸಮಾಜದಲ್ಲಿ ನಿಮ್ಮ ಗೌರವ ಕಮ್ಮಿ ಆಗುತ್ತೆ. ಏನಾದ್ರೂ ಒಂದು ಸ್ಕ್ಯಾಂಡಲ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ. ಈ ಸಮಯದಲ್ಲಿ ನೀವು ದೇವಸ್ಥಾನಗಳನ್ನ ಹೆಚ್ಚಾಗಿ ಹೋಗಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು, ಅರ್ಚನೆ ಮಾಡಿಸ್ಬೇಕು, ಮತ್ತೆ ದಿನ ಬೆಳಗಾದ್ರೆ ದೇವರಿಗೆ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತು 12ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಗೌರ್ಮೆಂಟ್ ಇಂದ ತೊಂದರೆ ಆಗಿ ನಿಮಗೆ ಅದರಿಂದ ಖರ್ಚು ಬರೋ ಸಾಧ್ಯತೆ ಇರುತ್ತೆ. ಯಾವ್ದಾದ್ರು ಒಂದು ಬಿಲ್ ಕಟ್ಟೋದು, ಯಾವ್ದೋ ಪೆಂಡಿಂಗ್ ಉಳ್ಕೊಂಡು ಅದರಿಂದ ಸುಮ್ಮನೆ ಇನ್ನಷ್ಟು ಅದಕ್ಕೆ ಫೈನ್ ಬಿದ್ದು, ಪೆನಾಲ್ಟಿ ಬಿದ್ದು ಅದು ಎಕ್ಸ್ಟ್ರಾ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು 16ನೇ ತಾರೀಕಿನಿಂದ ನಿಮ್ಮ 1ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಾನೆ. ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ. 1ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ, ಆಸ್ತಿ ನಾಶ ಸಂಭವಿಸಬಹುದು ಮತ್ತು ಅನವಶ್ಯಕವಾದ ತಿರುಗಾಟಗಳು. ಇಲ್ಲಿ ಬನ್ನಿ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದವರು ಅವ್ರು ಸಿಗೋದಿಲ್ಲ, ಇಲ್ಲ ಹೋದ್ರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಇಂಥ ಸಮಸ್ಯೆಗಳಾಗಿ ಕೆಲಸ ಪೋಸ್ಟ್ಪೋನ್ ಆಗುತ್ತೆ. ಮತ್ತೆ ಬ್ಲಡ್ ಪ್ರೆಷರ್ ಸ್ವಲ್ಪ ಗಮನ ಇಟ್ಕೋಬೇಕು, ಅದನ್ನೇ ಸ್ವಲ್ಪ ತೀವ್ರವಾಗಿ ಜಾಸ್ತಿ ಮಾಡ್ತಾನೆ ಸೂರ್ಯ. ಇನ್ನು ಆಲ್ರೆಡಿ ಬ್ಲಡ್ ಪ್ರೆಷರ್ ಇಂದ ಸಫರ್ ಆಗ್ತಿರೋ ವಯಸ್ಸಾದವ್ರು ಏನ್ ಮಾಡ್ಬೇಕು ಅಂದ್ರೆ ಅವರು ಹಾರ್ಟ್ ಬಗ್ಗೆ ತುಂಬಾ ಗಮನ ಕೊಡಬೇಕು. ಯಾಕೆಂದ್ರೆ ಹಾರ್ಟ್ ಮೇಲೆ ಸ್ವಲ್ಪ ಎಫೆಕ್ಟ್ ಅನ್ನ ತೋರಿಸ್ತಾನೆ ಸೂರ್ಯ ಇಲ್ಲಿ. ಮತ್ತೆ ಬಾಡಿ ಹೀಟ್ ಕೂಡ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ಬಾಡಿ ಹೀಟ್ ನಿಂದ ನಿಮಗೆ ಸ್ವಲ್ಪ ಕಣ್ಣುರಿ ಬರೋದು ಅಂತದೆಲ್ಲ ಸಮಸ್ಯೆ ಕಾಡಬಹುದು. ಅಷ್ಟೇ ಅಲ್ಲದೆ 1ನೇ ಮನೆಯಲ್ಲಿ ಸೂರ್ಯ ಬಂದಾಗ, ಅಂದ್ರೆ ಲಗ್ನದಲ್ಲೇ ಸೂರ್ಯ ಇದ್ದಾಗ ಸ್ವಲ್ಪ ನಿಮಗೆ ಅಹಂ ಜಾಸ್ತಿ ಆಗುತ್ತೆ, ದರ್ಪ ಜಾಸ್ತಿ ಆಗುತ್ತೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಕುಜ ನಿಮ್ಮ 12ನೇ ಮನೆಯಲ್ಲಿ ತಿಂಗಳ ಪೂರ್ತ ಗೋಚಾರ ಮಾಡ್ತಿರ್ತಾನೆ. ಇದು ಕೂಡ ಒಳ್ಳೆ ಗೋಚಾರ ಅಲ್ಲ. 12ನೇ ಮನೆಯಲ್ಲಿ ಕುಜ ಕೂಡ ಖರ್ಚುಗಳನ್ನ ತೋರಿಸ್ತಾನೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ತೋರಿಸ್ತಾನೆ. ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ಆಗತ್ತೆ. ಅಂದ್ರೆ ತುಂಬಾ ವಯಸ್ಸಾಗಿರೋರಿಗೆ, ಆಲ್ರೆಡಿ ತೊಂದರೆಗಳಿರೋರು ಹಾಸ್ಪಿಟಲ್ಸ್ಗೆ ಜಾಸ್ತಿ ವಿಸಿಟ್ ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಗೌರವ ಸಮಾಜದಲ್ಲಿ ಕಮ್ಮಿ ಆಗತ್ತೆ. ಏನಾದ್ರೂ ನೀವು ಹಿಂದೆ ಏನಾದ್ರೂ ತಪ್ಪುಗಳು ಮಾಡಿದ್ರೆ ಅದು ಇವಾಗ ಹೊರಗಡೆ ಬಂದು ನಿಮಗೆ ಮರ್ಯಾದೆ ಹೋಗುವಂತ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬುಧ 7ನೇ ಜನವರಿವರೆಗೂ ವಕ್ರಗತಿಯಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರ್ತಾನೆ. 11ನೇ ಮನೆಯಲ್ಲಿ ಬುಧ ಗ್ರಹ ಶುಭ ಫಲಗಳನ್ನೇ ಕೊಡ್ತಾನೆ, ಆದ್ರೆ ವಕ್ರಗತಿಯಲ್ಲಿರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಕೂಡ ಇರುತ್ತೆ. 11ನೇ ಮನೆಯಲ್ಲಿ ಬುಧ ಗೋಚಾರ ಮಾಡುವಾಗ ನಿಮ್ಗಿದು ಅಚೀವ್ಮೆಂಟ್ ಮಾಡೋವಂಥ ಟೈಮು. ನಿಮ್ಮ ಆಫೀಸ್ನಲ್ಲಿ ಏನಾದರೂ ಕಾಂಪಿಟೇಷನ್ಸ್ ನಡೆದ್ರೆ ಅಲ್ಲಿ ನೀವು ಆ ಕಾಂಪಿಟೇಷನ್ಸ್ ಅಲ್ಲಿ ವಿನ್ ಆಗ್ತೀರಿ. ಮತ್ತೆ ನಿಮಗೆ ಹಣ ಲಾಭ ಆಗುತ್ತೆ. ಮತ್ತೆ ನಿಮ್ಮ ಆಸ್ತಿ ಯಾವ್ದಾದ್ರು ಲಿಟಿಗೇಷನ್ ಅಲ್ಲಿ ಇದ್ರೆ ಅದು ಸರಿ ಹೋಗಿ ನಿಮ್ಗೆ ಅದರಲ್ಲಿ ಲಾಭ ಬರುತ್ತೆ. ಇವಾಗ ಶೇರ್ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಅದರ ಲಾಭ ಬರುತ್ತೆ. ಈಗ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, 7 ದಿನ ಚೆನ್ನಾಗಿರೋದು ಬುಧ. ಈ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ರಿಟರ್ನ್ಸ್ ಇವಾಗ ಬರುತ್ತೆ. ಮತ್ತೆ ನೀವೆಲ್ಲಿ ಇದ್ರಲ್ಲೇನು ಬರೋದಿಲ್ಲ ಅಂತ ಅನ್ಕೊಂಡಿರ್ತೀರಿ, ಇಲ್ಲ ಕಮ್ಮಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ, ಅಲ್ಲಿ ಒಳ್ಳೆ ದುಡ್ಡು ಬರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ 8ನೇ ತಾರೀಕಿನಿಂದ ವಕ್ರತ್ಯಾಗ ಮಾಡಿ ನಿಮ್ಮ 12ನೇ ಮನೆಯಲ್ಲಿ ಬುಧ ಗೋಚಾರ ಮಾಡ್ತಾನೆ. ಇದು ಅಷ್ಟು ಶುಭಕರವಲ್ಲ. ಇದು ಕೂಡ ಎಕ್ಸ್ಪೆಂಡಿಚರ್ ತೋರಿಸುತ್ತೆ, ಅಂದ್ರೆ ಖರ್ಚುಗಳು, ಮತ್ತೆ ಎಸ್ಪೆಷಲಿ ಲಿಟಿಗೇಷನ್ಸ್, ಕೋರ್ಟ್ ಕಚೇರಿ ವಿಚಾರವಾಗಿ ಪ್ರಾಬ್ಲಮ್ ಆಗುತ್ತೆ. ಹಿಂದೆ 7ನೇ ತಾರೀಕುವರೆಗೂ ನೀವು ಯಾವ್ದಾದ್ರು ಲಿಟಿಗೇಷನ್ ಇದ್ರೆ ಅದರಿಂದ ದುಡ್ಡು ಬರಬಹುದು ಅಂತ ಹೇಳಿದ್ದೆ. ಅಷ್ಟರಲ್ಲಿ ಏನಾದ್ರೂ ಬರಲಿಲ್ಲ ಅಂತಂದ್ರೆ ಬೇರೆ ನಿಮ್ಮ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ನಿಮ್ಮ ಜಾತಕದಲ್ಲಿ
ಈಗ ಅದು ಮತ್ತಷ್ಟು ಕಗ್ಗಂಟಾಗಿ ಇನ್ನಷ್ಟು ಖರ್ಚು ಮಾಡಬೇಕಾಗಿ ಬರುತ್ತೆ. ಮತ್ತು ಚಿಕ್ಕ ಚಿಕ್ಕ ಕೆಲಸಗಳನ್ನು ನೀವು ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಎಫರ್ಟ್ಸ್ ಹಾಕಬೇಕಾಗುತ್ತೆ ನೀವು. ಮತ್ತು ನಿಮಗೆ ಹಿಡ್ಡನ್ ಎನಿಮೀಸ್, ಶತ್ರು ಭಯ ಕಾಡುತ್ತೆ. ಆಫೀಸಲ್ಲಿ ನಿಮ್ಮ ಮೇಲೆ ಸ್ಟ್ರಾಟಜಿಗಳು ಮಾಡ್ತಾರೆ, ನಿಮಗೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಸೊ ಹುಷಾರಾಗಿರಿ. ಎಸ್ಪೆಷಲಿ ನೀವು ಆಫೀಸಲ್ಲಿ ನೀವು ಕೊಲೀಗ್ಸ್ ಜೊತೆ ಮಾತಾಡುವಾಗ ಏನು ಹೇಳಬೇಕು ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ, ಎಕ್ಸ್ಟ್ರಾ ಮಾಡಬೇಡಿ, ಗಾಸಿಪ್ ಮಾಡಕ್ ಹೋಗ್ಬೇಡಿ, ತುಂಬಾ ತೊಂದರೆ ಆಗುತ್ತೆ ಅದರಿಂದ. ಇನ್ನು ನೆಕ್ಸ್ಟ್ ಶುಕ್ರ ಜನವರಿ 18ನೇ ತಾರೀಕಿನವರೆಗೂ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬಾ ಶುಭ ಫಲಗಳನ್ನ ಕೊಡ್ತದೆ. ನಿಮಗೆ ಧನಲಾಭ ಇರುತ್ತದೆ. ನಿಮ್ಮ ಸಾಲ ಏನಾದರೂ ಇದ್ರೆ ತೀರಿಸ್ಕೊತೀರಿ ಈ ಟೈಮಲ್ಲಿ. ಅಷ್ಟೇ ಅಲ್ಲದೆ ನೀವು ಏನು ಕಾರ್ಯಗಳ ಕೈ ಹಾಕ್ತೀರಿ ಈ ಟೈಮಲ್ಲಿ ಸಪೋರ್ಟ್ ಆಗುತ್ತೆ. ಬುಧನಿಂದ ಆಗೋ ಕೆಲಸಗಳೆಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಆಗುತ್ತೆ ಅಂತ ತಿಳ್ಕೊಬೇಡಿ. ಆ ಗ್ರಹ ಫೇವರ್ ಮಾಡೋದಿಲ್ಲ, ಈ ಗ್ರಹ ಫೇವರ್ ಮಾಡ್ತಾ ಇರುತ್ತೆ. ಸೊ ಬುಧ ಮಾತಿಗೆ ಕಾರಕ, ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇದ್ರೆ ಕೆಲಸಗಳು ಆಗುತ್ತೆ. ಮತ್ತೆ ನೀವು ಯಾವ್ದಾದ್ರು ಮನೆನೋ ಆಸ್ತಿನೋ ಖರೀದಿ ಮಾಡುವಂತ ಒಂದು ಪ್ಲಾನ್ ಮಾಡ್ತೀರಿ, ಒಳ್ಳೇದಾಗತ್ತೆ, ಪ್ಲಾನ್ ಮಾಡಬಹುದು. ಮತ್ತು ನೀವು ಮೆಟೀರಿಯಲ್ ಕಂಫರ್ಟ್ಸ್ನ ಅನುಭವಿಸ್ತೀರಿ. ಒಳ್ಳೆ ಭೋಜನ, ಟ್ರಾವೆಲ್ಲು, ಎಂಜಾಯ್ಮೆಂಟ್, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಆಗುತ್ತೆ. ಮತ್ತೆ ಸಮಾಜದಲ್ಲಿ ಕೂಡ ನಿಮ್ಮ ಗೌರವ ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರಿ. ಇನ್ನು ಜನವರಿ 19ರಿಂದ ಶುಕ್ರ ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇಲ್ಲಿ ಸ್ವಲ್ಪ ಮಿಶ್ರ ಫಲ, ಒಳ್ಳೇದು ಅಂತಾನೆ ಹೇಳ್ಬೋದು, ಬಟ್ ಮಿಶ್ರ ಫಲ ಅಂತ ಹೇಳ್ಬೋದು. ನೀವು ಸ್ವಲ್ಪ ಧನ ಲಾಭ ಪಡಿತೀರಿ, ಆದ್ರೆ ಖರ್ಚಾಗುತ್ತೆ, ವಿಪರೀತ ಖರ್ಚಾಗುತ್ತೆ. ಬಟ್ ಪಾಸಿಟಿವ್ ಏನು ಅಂದ್ರೆ ಖರ್ಚಾಗೋದ್ರಲ್ಲಿ ಒಳ್ಳೆ ಕಾರ್ಯಗಳಿಗೆ ಖರ್ಚಾಗುತ್ತೆ. ಮನೆ ಗೃಹ ಪ್ರವೇಶ ಮಾಡೋದಿರ್ಬೋದು, ಮಗಳಿಗೆ ಇಲ್ಲ ಮಗನಿಗೆ ಇಲ್ಲ ಮನೇಲಿ ಯಾವ್ದಾದ್ರು ಮದುವೆ ಮಾಡೋದಿರ್ಬೋದು, ಸತ್ಯನಾರಾಯಣ ಪೂಜೆ ಅಂತದ್ದು ಮಾಡ್ಬೋದು. ಒಳ್ಳೆ ಕೆಲಸಗಳಿಗೆ ದುಡ್ಡು ಖರ್ಚಾಗುತ್ತೆ. ಕಳ್ಳರ ಭಯ ಕಾಡುತ್ತೆ 12ನೇ ಮನೆಯಲ್ಲಿ, ಸ್ವಲ್ಪ ಅದನ್ನ ನೋಡ್ಕೋಬೇಕು, ಹುಷಾರು, ಎಚ್ಚರ ಇರ್ಲಿ. ಟ್ರಿಪ್ಗೆ ಹೋಗೋ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಟ್ರಿಪ್ಗೆ ಹೋಗುವಾಗ ಫುಲ್ ಸೆಕ್ಯೂರಿಟಿ ಇಲ್ಲದೆ ಹೋಗ್ಬಿಡ್ಬೇಡಿ, ಮನೆ ಕಡೆ ಕಳ್ಳತನ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಸಂಗಾತಿಯ ಜೊತೆ ತುಂಬಾ ಒಳ್ಳೆ ಸಮಯ ಕಳಿತೀರಿ. ಇನ್ನು ಶನಿ ನಿಮ್ಮ 2ನೇ ಮನೆಯಲ್ಲಿ ಇರ್ತಾನೆ. ನಿಮಗೆ ಶನಿ ಬಲ ಇರೋದಿಲ್ಲ. 2025 ಏಪ್ರಿಲ್ಗೆ ಬರುತ್ತೆ ಶನಿ ಬಲ. ಮತ್ತೆ ಗುರು 4ನೇ ಮನೆಯಲ್ಲಿದ್ದಾನೆ. ಏಪ್ರಿಲ್ 2024 ಅಲ್ಲೇ ಇರ್ತಾನೆ. ಅಷ್ಟು ಒಳ್ಳೇದಲ್ಲ, ಗುರು ಬಲ ಇರಲ್ಲ. ಗುರು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಕೆಟ್ಟದಂತೂ ಮಾಡಲ್ಲ. ಸೊ ಗುರುವಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಬೇರೆ ಗ್ರಹಗಳಿಂದ ಇಲ್ ಎಫೆಕ್ಟ್ಸ್ ನಾವು ತಡೆಯೋದಿಲ್ಲ. ರಾಹು ನಿಮ್ಮ 3ನೇ ಮನೇಲಿ ಇರ್ತಾನೆ. ಮತ್ತೆ ಕೇತು 9ನೇ ಮನೇಲಿ ಇರ್ತಾನೆ. ಇದು ಸ್ವಲ್ಪ ಒಳ್ಳೆ ಟೈಮು. ರಾಹು ಕೇತುವಿಂದ ಸ್ವಲ್ಪ ಒಳ್ಳೇದಿದೆ. ರಾಹುವಿಂದ ಅಂತೂ ಎಕ್ಸಲೆಂಟು. ಕೇತು ಸ್ವಲ್ಪ ತೊಂದರೆ ಕೊಡ್ತಾನೆ, ಯಾಕೆಂತಂದ್ರೆ ಕೇತು ವೈರಾಗ್ಯಕಾರಕ. ಬಟ್ 9ನೇ ಮನೇಲಿ ಅವನು ಸ್ವಲ್ಪ ಶುಭಕರನೇ, ಅಂತ ಕೆಟ್ಟವನೇನಲ್ಲ. ರಾಹು ಅಂತೂ ಫುಲ್ ಪವರ್ಫುಲ್ ಆಗಿರ್ತಾನೆ. ನಿಮಗೆ ಈ ದೊಡ್ಡ ಗ್ರಹಗಳ ಗೋಚಾರ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ನಿಮ್ಮ ರಾಶಿಯ ವರ್ಷ ಭವಿಷ್ಯವನ್ನ ನೋಡಿ ನನ್ನ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಮತ್ತೆ ರಾಹು ಕೇತುವಿನ ಗೋಚಾರ ಫಲಾನು ನಾನು ಹಾಕಿದ್ದೀನಿ, ಅದನ್ನು ನೀವು ನೋಡಬಹುದು. ಇನ್ನು ತಿಂಗಳಿನಲ್ಲಿ ಚಂದ್ರನಿಂದ ಶುಭ ದಿನಗಳು ಯಾವ್ದಾವ್ದು ಅಂತಂದ್ರೆ 10ರಿಂದ 15ನೇ ತಾರೀಕು. ಈ ಸಮಯದಲ್ಲಿ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಪ್ರಗತಿ ಮತ್ತೆ ಅಲ್ಲಿಂದ ಧನಲಾಭ ಆಗುತ್ತೆ. 17ರಿಂದ 19 ಶಾರೀರಿಕ ಸುಖ ಇರುತ್ತೆ, ಫಿಟ್ನೆಸ್ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತೀರಿ, ಸಂತೋಷವಾಗಿರ್ತೀರಿ. 21ರಿಂದ 23 ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಒಳ್ಳೆ ಬಾಂಧವ್ಯ ಇರುತ್ತೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಸಮಯ ಕಳಿತೀರಿ. 27ರಿಂದ 30ನೇ ತಾರೀಕು ಈಗ ನಿಮ್ಮ ಶತ್ರುಗಳನ್ನು ನೀವು ನಾಶ ಮಾಡಿಬಿಡ್ತೀರಿ, ಅವ್ರ ಮೇಲೆ ಸ್ವಲ್ಪ ನೀವು ಪರಾಕ್ರಮ ಪಡಿತೀರಾ. ಇನ್ನು ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವುದು ಅಂತಂದ್ರೆ 2ನೇ ತಾರೀಕಿಂದ 10ನೇ ತಾರೀಕಿನವರೆಗೂ, 15ರಿಂದ 17ನೇ ತಾರೀಕಿನವರೆಗೂ, 19ರಿಂದ 21ನೇ ತಾರೀಕಿನವರೆಗೂ, 23ರಿಂದ 27ನೇ ತಾರೀಕಿನವರೆಗೂ, 30ರಿಂದ 1ನೇ ಫೆಬ್ರವರಿವರೆಗೂ. ಇದು ಮಕರ ರಾಶಿಯವರ ಜನವರಿ 2024 ಮಾಸ ಭವಿಷ್ಯ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ವಿಡಿಯೋ ಲೈಕ್ ಮಾಡಿ, ಮತ್ತೆ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಮ ಜನ್ಮ ಜಾತಕದ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನೀವು ಫೋನ್ ಮಾಡ್ಬೋದು, ಇಲ್ಲ ಮೇಲ್ ಬರೀಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.